ಮಿನಿಸೋಟಾದಲ್ಲಿ ಚಂದ್ರು ಈಗ ಹೊಂದಿಕೊಂಡಿದ್ದಾನೆ. ಗ್ರೀನ್ ಕಾರ್ಡ್‌ಗೂ ಅರ್ಜಿ ಹೋಗಿದೆ. ಲಾಯರ್ ಹೇಳೋಕ್ಕಾಗಲ್ಲ, ಬೇಗ ಬಂದ್ರೆ ಬರ್ಬಹುದು, ಇಲ್ಲ ಅಂದ್ರೆ ವೇಳೆ ಆದ್ರೂ ಆಗ್ಬಹುದು ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿದ್ದರು. ಹೀಗಾಗಿ ಅವನದು ಇಬ್ಬಂದಿಯ ಸ್ಥಿತಿಯಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ಈ ದೇಶ ಬಿಟ್ಟು ಭಾರತಕ್ಕೆ ಹೋದರೆ ತಿರುಗಿ ಬರಲು ವೀಸಾ ಇರಲಿಲ್ಲ. ಹೀಗಾಗಿ ಇಲ್ಲಿಗೆ ಬಂದು 2.5 ವರ್ಷವಾದರೂ ಚಂದ್ರು ಅಸಹಾಯಕನಾಗಿ ಮನೆಯ ನೆನಪಾದರೂ ಬಾರದಂತೆ ಇರತೊಡಗಿದ್ದ. ಅವನ ಜೊತೆಯಲ್ಲಿ ಕೆಲವರಿಗೆ ಗ್ರೀನ್ ಕಾರ್ಡ್ ಸಿಕ್ಕಿದೆ. ಮದುವೆಗೆಂದು ಒಂದು ಹೊರೆ ಸಾಮಾನು ಹೊತ್ತುಕೊಂಡು ಊರಿಗೆ ಹೋಗಿದ್ದಾರೆ. ಅಲ್ಲಿ 3 ದಿನಗಳಲ್ಲಿ 30 ಕನ್ಯೆಯನ್ನು ನೋಡಿ 4ನೇ ದಿನ ಅವರಲ್ಲಿ ಒಬ್ಬಳನ್ನು ಮದುವೆಯಾಗಿದ್ದಾರೆ. ಇನ್ನು ಕೆಲವರು ಹುಡುಗಿಯ ಫೋಟೋ ಅಥವಾ ವಿಡಿಯೋ ನೋಡಿದ್ದಾರೆ. ಪ್ರತ್ಯಕ್ಷವಾಗಿ ಹುಡುಗಿಯನ್ನು ನೋಡದೆ ಹೋಗಿ ಮದುವೆಯಾದವರೂ ಇದ್ದಾರೆ. ಚಂದ್ರುವಿಗೆ ಈಗ ಅಮೆರಿಕೆಯ ಸುಖ ಸಾಧನಗಳಲ್ಲಿ ಮುಂಚಿನಂತೆ ಉತ್ಸಾಹ ಇಲ್ಲ. ಅದು ಸಾಮಾನ್ಯವೆನ್ನುವಂತೆ ಜೀವನ ನಡೆದಿದೆ. ಈಗ ಒಂಟಿತನದ ಅರಿವು ಉಂಟಾಗುತ್ತಿದೆ. ಮದುವೆಯ ವಿಚಾರವೂ ಬರುತ್ತದೆ. ಇಲ್ಲಿಯವರೆಗೆ ಕೆಲಸ, ಅಮೆರಿಕ, ಡಾಲರ್ ಗಳಿಕೆ, ಗ್ರೀನ್ ಕಾರ್ಡ್ ಹೀಗೆ ಮುಳುಗಿದ್ದವನಿಗೆ ಹೊರಗಿನ ಯಾವುದೇ ವಿಚಾರವಿರಲಿಲ್ಲ. ಈಗ ಜೀವನ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆದಾಗ ವಿವಾಹದ ಯೋಚನೆ ಸಾಮಾನ್ಯವಲ್ಲವೇ? ಅದರೊಂದಿಗೆ ವಿನುತೆಯ ನೆನಪು ಬರುವುದು. ವಿನುತೆಯನ್ನು ಆತ ಮನಃಪೂರ್ವಕವಾಗಿ ಮೆಚ್ಚಿದ್ದ. ಅದನ್ನು ಪ್ರೇಮ ಎಂದು ಕರೆಯಲಾಗದು. ಆದರೆ ಮದುವೆಯ ವಿಚಾರವೇ ಇರದಾಗ ಅವಳನ್ನು ಮರೆತಿದ್ದ. ಅವಳ ಮುಂದೆ ಯಾವುದೇ ರೀತಿಯ ಭಾವನೆಯನ್ನೂ ಅವನು ವ್ಯಕ್ತಪಡಿಸಿರಲಿಲ್ಲ. ಅಲ್ಲದೆ ಅವನ ಮೆಚ್ಚುಗೆ ಕೇವಲ ಒನ್ಮುಖವಾಗಿತ್ತು. ವಿನುತೆ ಈಗ ಏನು ಮಾಡುತ್ತಿರಬಹುದು? ಅವರ ಮನೆಯ ಪರಿಸ್ಥಿತಿ ಇವಾಗ ನೋಡಿದ್ರೆ ಸದ್ಯಕ್ಕೆ ಸರಿಯಾಗಿರಲಿಕ್ಕಿಲ್ಲ. ಕೆಲಸ ಮಾಡುತ್ತಿರಬಹುದೇ? ಇರಬಹುದು ಎಂದು ಕೆಲವು ಬಾರಿ ಮನಸ್ಸಿನಲ್ಲೇ ವಿಚಾರ ಮಾಡುತ್ತಿದ್ದ ಚಂದ್ರು. ಕಾಗದ ಬರೆದು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿಕೊಳ್ಳುವ ಆಸೆ ಒಮ್ಮೆ ಚಂದ್ರುವಿಗೆ ಬಂದಿತ್ತು. ಆದರೆ ಅದರೊಂದಿಗೆ ಅಧೈರ್ಯವೂ ಸೇರಿತ್ತು. ವಿನುತೆ ಏನು ಅಂದುಕೊಳ್ಳುತ್ತಾಳೋ? ಆದ್ರೆ ಮತ್ತೆ ಅದರಲ್ಲಿ ಏನು ತಪ್ಪು? ಬರೆಯಬಹುದು ಎನಿಸಿತು. ಕೊನೆಗೆ ಅದೇ ವಿಚಾರ ಗೆದ್ದು ವಿನುತೆಗೆ ಕಾಗದ ಬರೆದ ಚಂದ್ರು. ವಿನುತಾಗೆ, ನನ್ನ ಕಾಗದ ಕಂಡಾಗ ನಿಮಗೆ ಆಶ್ಚರ್ಯವಾಗಬಹುದು. ಆದ್ರೆ ನೀವು ತಪ್ಪು ತಿಳಿಯಬಾರದು. ನಾನು ಅಮೆರಿಕಕ್ಕೆ ಬಂದು 2.5 ವರ್ಷಗಳಾದವು. ನಿಮಗೆ ಮನಸ್ಸಿದ್ದರೆ, ಏನೂ ಅಭ್ಯಂತರವಿಲ್ಲದಿದ್ದರೆ ನನಗಾಗಿ ನೀವು ಕಾಯುತ್ತೀರಾ? ನನಗೆ ಗ್ರೀನ್ ಕಾರ್ಡ್ ಬಂದಲ್ಲಿ ಬರಲು ಕೆಲವು ದಿನಗಳ ಸಮಯ ಬೇಕು. ನೀವು ಆಗಲಿ ಎಂದರೆ ನಾನು ಹಿಂದೆ ಬರೆದ ವಿಳಾಸಕ್ಕೆ ಕಾಗದ ಬರೆಯಿರಿ. ನೀವು ಇಲ್ಲವೆಂದರೆ ನನಗೆ ಕೋಪವಿಲ್ಲ. ಅದು ನಿಮ್ಮ ವೈಯಕ್ತಿಕ ಆಯ್ಕೆ. ಮನೆಯಲ್ಲಿ ಹಿರಿಯರಿಗೆ ನನ್ನ ನಮಸ್ಕಾರ ತಿಳಿಸಿ. ಇಂತಿ ಚಂದ್ರು. ದಿನಗಳುರುಳಿದರೂ ವಿನತೆಯಿಂದ ಕಾಗದ ಬರಲೇ ಇಲ್ಲ. ಅದು ಬೇರೆ ಯಾರ ಕೈಗೆ ಸಿಕ್ಕಿದೆಯೋ ಏನೋ. ನಾನು ಅಮೆರಿಕದಲ್ಲಿದ್ದು ನೋಡುವ ದೃಷ್ಟಿ ಬೇರೆ, ಧಾರವಾಡದ ಮಳಮಡ್ಡಿಯ ದೃಷ್ಟಿ ಬೇರೆ. ಚಂದ್ರು ತನ್ನ ಅವಿವೇಕಕ್ಕೆ ತಾನೇ ಬೈದುಕೊಂಡ. ಕೊನೆಗೊಂದು ದಿನ ಕಾಗದ ಬಂದಿತು. ಆದ್ರೆ ಅದು ಅವನ ಬರೆದ ಕಾಗದವೇ ಆಗಿತ್ತು. ಆ ವಿಳಾಸದಲ್ಲಿರುವವರು ಅಲ್ಲಿ ಇಲ್ಲ ಎಂದು ಡೈರೆಕ್ಟ್ ಆಗಿ ಬಂದಿತ್ತು. ಹಾಗಾದ್ರೆ ವಿನುತೆ ಎಲ್ಲಿದ್ದಾಳೆ? ಕಾಗದದ ಜೊತೆಗೆ ನನ್ನ ಗುಟ್ಟನ್ನು, ಹೃದಯದ ಆಸೆಯನ್ನು ಹರಿದು ಹಾಕಿದ ಚಂದ್ರು. ನಿರಾಸೆ ಅವನನ್ನು ಆವರಿಸಿತು. ವಸಂತವನದಲ್ಲಿ ಕೂಗುವ ಕೋಗಿಲೆಗಾಗಿ ಮಾವಿನ ಮರ ಕೈ ಚಾಚಿ ಕಾದಿತ್ತು. ಕೋಗಿಲೆ ಬೇರೆ ಗೂಡನ್ನು, ಬೇರೆ ಮರವನ್ನು ಸೇರಿತ್ತು. ಮನೆಯಲ್ಲಿ ಗೌರಮ್ಮ ಶಾಮಣ್ಣವರಿಗೆ ಹೇಳಿದ್ರು, ಬೆಂಗಳೂರಿನಲ್ಲಿ ಮನೆ ಅಂದ್ರೆ ಅದು ಮಾತು ಬೇರೆ. ಧಾರವಾಡದಲ್ಲಿನ ಮನೆ ಯಾರಿಗೆ ಬೇಕು? ಅದರಿಂದ ನಮಗೇನು ಪ್ರಯೋಜನ? ಇದು ಮೊದಲನೇ ಮದುವೆ ನಮ್ಮನೆಯಲ್ಲಿ. ಅದಕ್ಕೆ ತುಂಬಾ ನೆಂಟ್ರು ಫ್ರೆಂಡ್ಸು ಬರ್ತಾರೆ. ಎಲ್ಲರೂ ಹುಡುಗಿ ತವರು ಮನೆಯವರು ಏನ್ ಕೊಟ್ರು ಅಂತ ಕೇಳ್ತಾರೆ. ನಮ್ಮೂರಲ್ಲಿ ಛತ್ರ ಹಿಡಿದು 3 ದಿನ ಮದುವೆ ಮಾಡ್ಕೊಳ್ಳಿ, ನಮಗೆ ವರದಕ್ಷಿಣೆ ಬೇಡ. ಆದ್ರೆ ಸ್ವಯಂಕೃತ ಕನ್ಯೆಯಾಗಿ ವಿನುತಳಿಗೆ ಕೊಡಲಿ. ಬಂದವರಿಗೆಲ್ಲ ಚೆನ್ನಾಗಿ ಊಟ ಔತಣ ಹಾಕ್ಲಿ. ಒಳ್ಳೆ ಗ್ರ್ಯಾಂಡ್ ರಿಸೆಪ್ಷನ್ ಮಾಡ್ಲಿ. ಗೌರಿ, ಇದ್ರಲ್ಲಿ ನಾವು ತಲೆ ಹಾಕ್ಬಾರ್ದು. ಗಿರೀಶ್ ವಿನುತಾನೆ ಯೋಚನೆ ಮಾಡ್ಲಿ. ಸ್ವಂತ ಮನೆ ಮಾರಿ ಯಾರಾದ್ರೂ ಕೆಲ್ಸಕ್ಕೆ ಬಾರದ ನೆಂಟ್ರಿಷ್ಟ್ರಿಗೆಲ್ಲ ಶಬಾಷ್ಗಿರಿ ಪಡೆಯೋದು ಏನ್ ಪ್ರಯೋಜನ? ಇದು ನನ್ನ ಅಭಿಪ್ರಾಯ ಎಂದ್ರು ಶಾಮಣ್ಣ. ಇದನ್ನು ಕೇಳಿದ ಗಿರೀಶ್ ವಿನುತೆಯನ್ನು ಭೇಟಿ ಮಾಡಿ ಅದರ ಬಗ್ಗೆ ನಿರ್ಧರಿಸಿಕೊಳ್ಳಬೇಕೆಂದುಕೊಂಡು, ಮದುವೆ ಗೊತ್ತಾಗಿದೆ ಎನ್ನುವ ಸಂತಸಕ್ಕಿಂತ ಮನೆ ಮಾರುವ ವಿಚಾರ ವಿನುತೆಯನ್ನು ಜೀವಂತವಾಗಿ ದಹಿಸುತ್ತಿದೆ. ತನ್ನ ಮನಸ್ಸಿನ ಆಳವನ್ನು ಯಾರಿಗೆ ಹೇಳಬೇಕು? ಅದು ಮುರಿದ ಮನೆಯಾದರೂ, ಹಳೆಯ ಮನೆಯಾದರೂ ಅಳಿದ ತಾಯಿಯ ಗುರುತಾಗಿತ್ತು. ಕೇವಲ ಇದೊಂದು ಆಸ್ತಿ ಅವಳದ್ದಾಗಿತ್ತು. ಅವಳ ಬಾಲ್ಯ ಅಲ್ಲಿ ಕಳೆದಿತ್ತು. ಮಧ್ಯರಾತ್ರಿಯಲ್ಲಿಯೂ ಕೂಡ ಯಾವ ಮರ ಎಲ್ಲಿದೆ ಎಂದು ನಿಖರವಾಗಿ ಹೇಳಬಲ್ಲವಳಾಗಿದ್ದಳು. ಗಿಡ ಮರಗಳ ತಂಪಿನಲ್ಲಿ ಬೆಳೆದ ವಿನುತೆಯ ಮನವು ದುಃಖದಿಂದ ತುಂಬಿದ ನಿಸರ್ಗದೊಂದಿಗೆ ಬೆರೆತು ಮತ್ತೆ ಉತ್ಸಾಹವನ್ನು ಪಡೆಯುತ್ತಿದ್ದಳು.
ನಿಸರ್ಗವೇ ಅವಳ ಸಂಗಾತಿಯಾಗಿತ್ತು. ಮನೆಯಲ್ಲಿ ಹೊರೆ ಕೆಲಸವಿದ್ದರೂ ಗಿಡಗಳ ಅಡಿಯಲ್ಲಿ ಸಂಗೀತದ ಪ್ರಪಂಚದಲ್ಲಿ ಜಗತ್ತನ್ನೇ ಮರೆತು ಹೋಗುತ್ತಿದ್ದಳು. ಅಂತ ಮನೆ, ಅಂತ ತೋಟ ಕೇವಲ 3 ದಿನಗಳ ವೈಭವಕ್ಕಾಗಿ ಮಾರುವುದು ಅವಳಿಗೆ ಅತ್ಯಂತ ಹಿಂಸೆಯ ವಿಚಾರವಾಗಿತ್ತು. ಮಾರಿ ಬಂದ ಹಣದಿಂದ ಕೊಳ್ಳುವ ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ ಮೈ ಮುಚ್ಚಿಕೊಳ್ಳುವುದು ಎಂದು ಅವಳಿಗೆ ಅನಿಸುತ್ತಿತ್ತು. ಆದರೆ ಯಾರು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವರಿರಲಿಲ್ಲ. ಅಲ್ಲದೆ ಅದು ವ್ಯಾವಹಾರಿಕವಾಗಿಯೂ ಇರಲಿಲ್ಲ. ಧಾರವಾಡದ ಮನೆ ಮಾರದ ಹೊರತು ಅವಳ ಮದುವೆ ಸಾಧ್ಯವಿರಲಿಲ್ಲ. ಜೀವನದಲ್ಲಿ ಅವಳಿಗೆ ಎರಡೇ ಆಯ್ಕೆ, ಮದುವೆಯೋ ಮನೆಯೋ. ಯಾವ ಗಂಡಿನ ಮನೆಯವರು ತಾನೇ ಸರಳ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ? ಕಂಬನಿ ತುಂಬಿದ ವಿನುತೆ ಬಸ್ ನಿಂತು ಇಳಿದಾಗ ಎದುರಿಗೆ ಗಿರೀಶ್ನನ್ನು ಕಂಡಳು. ಕೂಡಲೇ ಅವಳು ಕಣ್ಣೀರನ್ನು ಒರೆಸಿಕೊಂಡಳು. ಆದ್ರೆ ಗಿರೀಶ್ನ ಚುರುಕಾದ ಕಣ್ಣುಗಳು ಅದನ್ನು ಗಮನಿಸಿದ್ದವು. ವಿನುತಾ, ನಿಮ್ಮ ಹತ್ತಿರ ಸ್ವಲ್ಪ ಕೆಲಸ ಇದೆ, ರಜೆ ಹಾಕಿ ಬರ್ತೀರಾ? ವಿನುತೆ ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು. ಗಿರೀಶ್ನ ಜೊತೆ ನಡೆದರೂ ಮನದಲ್ಲಿ ಏನೋ ಅಳುಕು. ಅವಳು ಎಂದೂ ಒಬ್ಬಳೇ ಈ ತರ ಹುಡುಗರ ಜೊತೆ ಹೊರಗೆ ಬಂದಿರಲಿಲ್ಲ. ಆದ್ರೆ ಮನದ ಮೂಲೆಯಲ್ಲಿ ಎಲ್ಲಿಯೋ ಮಿಣುಕು ಆಸೆ. ತನ್ನ ದುಃಖವನ್ನು ಪತಿಯಾಗುವವನಿಗೆ ತಿಳಿಸಿದರೆ ಮನೆ ಮಾರುವುದನ್ನ ತಡೆಯಬಹುದೋ ಏನೋ. ಲಾಲ್ ಬಾಗಿನಲ್ಲಿ ಬೆಳಗಿನ ವೇಳೆಯಲ್ಲಿ ಕಾಣಸಿಗುವ ಎಳೆಯ ಪ್ರೇಮಿಗಳು, ಸೋಮಾರಿಗಳು ಸಂಪಿಗೆ ಮರದ ಕೆಳಗೆ ಇರುವಂತಹ ಕಲ್ಲು ಬೆಂಚಿನ ಮೂಲೆಯ ಹತ್ತಿರ ಕುಳಿತುಕೊಳ್ಳುತ್ತಾ ವಿನುತೆ ಹೇಳಿದಳು, ಏನ್ ವಿಷಯ, ಯಾಕೆ ಕರೆದ್ರಿ? ಗಿರೀಶ್, ನೋಡಿ, ಧಾರವಾಡದಲ್ಲಿ ನಿಮ್ ಮನೆ ಮಾರಿ ಮದುವೆ ಆಗುವುದು ನನಗಿಷ್ಟವಿಲ್ಲ ಅಂತ ಹೇಳಲಿಕ್ಕೆ ಕರೆದೆ. ನಿಮ್ಮ ಮನಸ್ಸಿನಲ್ಲಿದೆ ಏನಿದೆ? ವಿನುತೆಗೆ 1000 ಉತ್ಸಾಹದ ಸೆಲೆಗಳು ಒಂದೇ ಬಾರಿ ಪುಟಿದಂತೆ ಅನುಭವವಾಯಿತು. ಒಣಗುತ್ತಿರುವ ಬಳ್ಳಿಗೆ ಅಮೃತ ಚೇತನದ ಆನಂದ. ಗಿರೀಶ್ನೇ ಮುಂದುವರೆದು ಹೇಳಿದ, ನೋಡಿ, ಈಗಿನ ಕಾಲದಲ್ಲಿ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮದು ಪುಟ್ಟ ಮನೆ, ಮಾಡಿಯ ಮೇಲೆ 2 ರೂಮ್ ಕಟ್ಟಿಸಲು ನಮಗೆ 20 ವರ್ಷವಾದರೂ ಆಗಿಯೇ ಇಲ್ಲ. ಈಗ ನಮ್ಮಣ್ಣ ಚಂದ್ರು ಅಮೆರಿಕದಲ್ಲಿ ಇದ್ದಾನೆ. ಪಾಪ ಡಾಲರ್ ಉಳಿಸಿ ನಮಗೆ ಕಳಿಸ್ತಾನೆ. ಅದಕ್ಕೆ ಮನೆಯ ಮೇಲೆ ಮಾಡಿ ಕಟ್ಟಿಸ್ತಾ ಇದ್ದೀವಿ. ಅಷ್ಟಕ್ಕೆ 2 ಲಕ್ಷ ಖರ್ಚು ಬಂದಿದೆ. ವಿನುತಾ ಆನಂದದಿಂದ ಮೂಕಳಾದಳು. ಮದುವೆಗೆ ಬಂದ ನೆಂಟ್ರೆಲ್ಲ ಲಾಡನ್ನ ಚೆನ್ನಾಗಿತ್ತು, ರೊಟ್ಟಿ ದಿವಿನಾಗಿತ್ತು, ಮಜ್ಜಿಗೆ ಹುಳಿ ಪಸಂದಾಗಿತ್ತು ಅಂತಾರೆ. ಆದ್ರೆ ಹೋದ ಮನೆ ಏನಾದ್ರೂ ಬರುತ್ತಾ ವಿನುತಾ ಅಂತ ಹೇಳ್ದ. ವಿನುತೆ, ನನ್ ಮನ್ಸಿನಲ್ಲೂ ಅದೇ ಇತ್ತು. ಆದ್ರೆ ನೀವೇನ್ ಅನ್ಕೊಂತೀರೋ ಅಂತ ಸುಮ್ನಿದ್ದೆ ಎಂದು ವಿನುತೆ ಸಂತೋಷದಿಂದ ಹೇಳಿದಳು. ವಿನುತಾ, ನಾವು ಸಿಂಪಲ್ ಆಗಿ ರಾಯರ ಮಠದಲ್ಲಿ ಮದುವೆ ಆಗೋಣ. ನಾನು ನಿಮಗೆ ಒಂದು ಸೀರೆ, ಒಂದು ಮಾಂಗಲ್ಯ ಇಷ್ಟೇ ಕೊಡುವೆ. ಒಪ್ಪತ್ತು ಊಟ. ಬಂದ ನೆಂಟ್ರಿಗೆಲ್ಲ ಮಠಕ್ಕೆ ಬಂದು ಅಲ್ಲಿಂದ ತಿರುಗಿ ಹೋಗ್ಲಿ ಅಂತ ಹೇಳೋಣ. ನನ್ನ ಸಂಬಳ, ಮನೆ ಬಾಡಿಗೆ ಎಲ್ಲ ಸೇರಿ 3500 ರೂಪಾಯಿ ಬರುತ್ತೆ. ನಮ್ಮ ತಾಯಿ 2 ಚಿನ್ನದ ಬಳೆಗಳಿದೆ. ಇವಿಷ್ಟೇ ನನ್ನ ಆಸ್ತಿ. ಅದಕ್ಕಿಂತ ದೊಡ್ಡ ಆಸ್ತಿ ನಿಮ್ಮಲ್ಲಿದೆ. ಯಾವುದು? ನಾನೇ ವಿನುತಾ. ಆ ವಿಷಯದಲ್ಲಿ ನಾನು ಅಂತೂ ಸಿರಿವಂತಳು. ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಬಿಡಿ ನನ್ನಷ್ಟು ಸಿರಿವಂತಳು ಎಂದು ನಾಚಿದಳು ವಿನುತೆ. ಗಿರೀಶ್ನ ಮದುವೆ ಗೊತ್ತಾಗಿದೆ. ನನಗೆ ನೀನು ಬರಲೇಬೇಕೆಂದು ಮನಸ್ಸಿದೆ. ನಿನಗೆ ಯಾವಾಗ ಅನುಕೂಲವಾಗುತ್ತದೆಯೋ ಅದೇ ದಿನ ತಿಳಿಸಿದ್ರೆ ಅದಕ್ಕೆ ಹೊಂದಿಕೊಳ್ಳುವಂತೆ ಮುಹೂರ್ತ ಇಟ್ಟುಕೊಳ್ಳುತ್ತೇವೆ. ನೀನು ಹಿರಿಯ ಮಗ, ನ್ಯಾಯವಾಗಿ ನಿನಗೆ ಮೊದಲು ಮದುವೆಯಾಗಬೇಕು. ಆದ್ರೆ ನೀನು ಹೇಳಿದ್ದಕ್ಕೆ ಮದುವೆ ಗೊತ್ತು ಮಾಡಿದ್ದೇನೆ ಹೊರತು ಮದುವೆಯ ದಿನವನ್ನಲ್ಲ. ಹುಡುಗಿ ನಿಮ್ಮ ತಂದೆಯ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಪೆನ್ಷನ್ನ ನಂತರ ನಿಮ್ ತಂದೆ ನೀನು ಕಳಿಸಿದ ಹಣದಿಂದ ಮೇಲಿನ ಮಹಡಿಯನ್ನು ಕಟ್ಟಿಸುವ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಚಂದ್ರು ನೀನಿಲ್ಲದಿದ್ದರೆ ಈಗ ನಾವು ಈ ತರ ಇರಲಿಕ್ಕೆ ಆಗ್ತಿರ್ಲಿಲ್ಲ ಎನ್ನುವ ಕಲ್ಪನೆಯೇ ಹೆದರಿಕೆ ತರಿಸುತ್ತೆ. ತಾಯಿಯ ಕಾಗದ ಓದಿ ಚಂದ್ರುವಿಗೆ ಸಂತೋಷ ಆಯ್ತು. ತನ್ನ ನಾದಿನಿ ತಮ್ಮನ ಹೆಂಡತಿ ಹೆಸರು ಪತ್ರದಲ್ಲಿ ತಿಳಿಸಿರಲೇ ಇಲ್ಲ. ಕಾಗದ ಬರೆಯುವುದು ಗಿರೀಶ್ನದಾಗ್ಲಿ ಶಾಮಣ್ಣನದಾಗ್ಲಿ ಸ್ವಭಾವವಾಗಿರ್ಲಿಲ್ಲ. ಯಾರೋ ಸ್ಕೂಲ್ ಮೇಡಮ್ ನನ್ನ ಅಪ್ಪ ಆಯ್ಕೆ ಮಾಡಿರ್ಬೋದು ಎಂದು ಚಂದ್ರು ತಿಳಿದ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಎಂಬಂತೆ ಈಗ ತಮ್ಮನ ಮದುವೆಗೆ ಹೋದ್ರೆ ತನ್ನ ಗ್ರೀನ್ ಕಾರ್ಡ್ ಹೋಗಿ ತನ್ನ ಮದುವೆಯೇ ಆಗಲಿಕ್ಕಿಲ್ಲ. ಈ ಜೀವನಕ್ಕೆ ಹೊಂದಿಕೊಂಡು 3 ವರ್ಷ ಕಳೆದಿದೆ. ಈಗ ಭಾರತಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡ್ರೆ ಅಲ್ಲಿಯ ಕಿಷ್ಕಿಂಧೆಯ ಮನೆಯಲ್ಲಿ ಇರಬೇಕು. ಎಲ್ಲವನ್ನು ಎಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳಬೇಕು. ಕೆಲಸ ಬೇರೆ ಹುಡುಕಬೇಕು. ಅದರ ಬದಲು ಉಡುಗೊರೆಯಾಗಿ $100 ಕಳಿಸಿದರೆ 4300 ರೂಪಾಯಿ ಆಗುತ್ತೆ. ಏನಾದ್ರೂ ಕೊಂಡು ಸಂತೋಷ ಪಡ್ತಾರೆ. ಈಗ ವಿನುತೆ ಎಲ್ಲಿದ್ದಾಳೋ? ಅವಳ ಕೈ ಹಿಡಿಯುವವನು ಪುಣ್ಯಾತ್ಮ. ದಿನಾಲೂ ಅವಳ ಹಾಡನ್ನು ಬೇರೆ ಕೇಳ್ಬಹುದು. ಅವಳಂತ ಹುಡುಗಿಯನ್ನು ಹಗಲಿನಲ್ಲಿ ದೀಪ ಹಾಕಿ ಹುಡುಕಿದ್ರೂ ಸಿಗುವುದು ಕಷ್ಟ. ಋಣಾನುಬಂಧ ಇರ್ಬೇಕಲ್ಲ, ಅದು ಮದುವೆಯಂತ ವಿಷಯದಲ್ಲಿ ಎಂದುಕೊಂಡ ಚಂದ್ರು. ಅತ್ತೆಯ ಮನೆಯಲ್ಲಿ ವಿನುತಾ ಪರಮಸುಖಿ.
ಅವಳನ್ನು ಮಗಳಂತೆ ಕಾಣುವ ಮಾವ ತಂದೆಯ ಪ್ರೀತಿಯನ್ನು ನೆನಪಿಸ್ತಾರೆ. ಪ್ರೀತಿಯನ್ನು ಎದೆಯಲ್ಲಿ ಇರಿಸಿದಂತಹ ಪತಿ ಗಿರೀಶ್ ಅತ್ತೆ ಎಂದು ಹುರುಕಾಗಿ ಮಾತನಾಡಿ ಅವಳಿಗೆ ನೋವನ್ನುಂಟು ಮಾಡಿರಲಿಲ್ಲ. ಆದ್ರೆ ಮಾವನಷ್ಟು ಆತ್ಮೀಯವಾಗಿರಲಿಲ್ಲ. ಅವರು ಮಿತಭಾಷಿ. ಅವರ ಮನದ ಆಳದಲ್ಲಿ ಏನಿದೆ ಎಂದು ತಿಳಿಯುವುದು ಕಷ್ಟ. ಅವರ ನಾಲಿಗೆಯೂ ಮನವೂ ಬೇರೆ. ಎಷ್ಟೇ ಪ್ರೀತಿ ತೋರಿಸಿದರೂ ಅದರಲ್ಲಿ ಮಾವನಂತೆ ತುಂಬಿದ ಅಂತಃಕರಣ ಇರಲಿಲ್ಲ. ಕೇವಲ ವ್ಯವಹಾರದ ಕರ್ತವ್ಯ ಮಾತ್ರ. ವಿನುತೆಗೆ ಅದು ಗೊತ್ತಿತ್ತು. ಆದ್ರೆ ಉಳಿದ ಅತ್ತೆಗಿಂತ ವಾಸಿಯಲ್ಲವೇ ಎಂದು ಸಮಾಧಾನ ಹೇಳಿಕೊಳ್ಳುತ್ತಾಳೆ. ಸುರಭಿ ಇನ್ನು ಚೆಲ್ಲಾಟದ ಹುಡುಗಿ. ಜೀವನವೇ ತೀರಾ ಲಘು. ಅವಳಿಗೆ ಸೀರೆ, ಸಿನಿಮಾ, ತಿಂಡಿ, ಚಿನ್ನ ಇಂಥದ್ದಲ್ಲೇ ಸ್ವರ್ಗ. ಕಾಲೇಜು ಮುಗಿಸಿ ಮನೆಯಲ್ಲಿ ಇದ್ದರೂ ಯಾವುದೇ ಕೆಲಸ ಕಾರ್ಯ ಮಾಡುವುದಿಲ್ಲ. ತಾಯಿಯಂತೂ ಮಗಳ ಬಗ್ಗೆ ಪ್ರಾಣವನ್ನೇ ಇರಿಸಿಕೊಂಡಿದ್ದಾರೆ. ಸುರಭಿ ರಾಜಕುಮಾರಿಯಂತೆ ಮನೆಯಲ್ಲಿ ಇರುತ್ತಾಳೆ. ಕೆಲಸ ಅವಳಿಗೆ ಯಾರು ಹೇಳ್ಬಾರ್ದು. ಹಾಗೇನಾದ್ರೂ ಯಾರಾದ್ರೂ ಕೆಲಸ ಹೇಳಿದ್ರೆ, ಅಯ್ಯೋ ಇನ್ನೆಷ್ಟು ದಿನ ನಮ್ಮಲ್ಲಿರ್ತಾಳೆ, ಇರುವಷ್ಟು ದಿನ ಆರಾಮಾಗಿ ಇರ್ಲಿ ಎನ್ನುತ್ತಾರೆ. ಅದೇ ವಯಸ್ಸಿನ ವಿನುತಾ 5 ಗಂಟೆಗೆ ಎದ್ದರೆ ಸುರಭಿ ಏಳುವುದು 9 ಗಂಟೆಗೆ. ಸದಾ ಕಾಲವು ಟಿವಿ ಇಲ್ಲವೇ ಅಲಂಕಾರ. ಹಾಗೆ ನೋಡಿದರೆ ಮನೆಯಲ್ಲಿ ಯಾವುದೇ ಸಿರುವಂತಿಕೆ ಲಕ್ಷಣಗಳಿಲ್ಲ. ಆದರೂ ವಿನುತಾ ಸುಖಿ. ಪ್ರೇಮ, ವಿಶ್ವಾಸ ಯಾವ ಸ್ತ್ರೀ ತನ್ನ ಗಂಡನೊಂದಿಗೆ ಹಂಚಿಕೊಳ್ಳುತ್ತಾಳೋ ಅವಳೇ ಸುಖಿ. ಕೇವಲ ಹಣ, ಆಭರಣ, ಅಧಿಕಾರದಿಂದ ಮಾತ್ರ ಯಾವ ಹೆಂಗಸು ಇಂದಿಗೂ ಸುಖಿಯಾಗಿಲ್ಲ. ಅವಳ ಸುಖದಲ್ಲಿ ಒಂದೇ ಒಂದು ಕೊರತೆ, ಗಿರೀಶ್ನಿಗೆ ಸಂಗೀತ ಪ್ರೇಮವಿಲ್ಲ. ಆದ್ರೆ ಉಳಿದೆಲ್ಲ ವಿಷಯದಲ್ಲೂ ಅವನು ಉತ್ತಮವಾಗಿರುವುದರಿಂದ ವಿನುತೆ ಏನೂ ಹೇಳುವುದಿಲ್ಲ. ಶಾಮಣ್ಣ ಮಾತ್ರ ಪ್ರತಿದಿನ ಅವಳಿಗೆ ಹಾಡು ಹೇಳಲು ಹೇಳುತ್ತಾರೆ. ಸಂಗೀತ ಪಾಠ ತಗೋ ಅಂತ ಸಮೇತ ಕೂಡ ಹೇಳಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಪರಂಪರೆಯನ್ನು ಬಲ್ಲ ವಿನುತೆಗೆ ಬೆಂಗಳೂರಿನಲ್ಲಿ ಅಂತ ಗುರುವನ್ನು ಹುಡುಕುವುದು ತುಂಬಾ ಕಷ್ಟ ಎಂದು ಅವಳು ತಿಳಿದಿದ್ದಾಳೆ. ಅಲ್ಲದೆ ಅವಳ ಸಂಗೀತ ಕೇವಲ ಅವಳ ಆತ್ಮತೃಪ್ತಿಗಾಗಿ ಮಾತ್ರವಾಗಿತ್ತು. ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಪದವಿ ಬಯಸುವುದಿಲ್ಲ. ಇತ್ತೀಚೆಗೆ ಅವಳ ಕೆಲಸವು ಸರ್ಕಾರಿಯಾಗಿದೆ. ಹೀಗಾಗಿ ಅವಳ ವರಮಾನವೂ ಚೆನ್ನಾಗಿದೆ. ಧಾರವಾಡದ ಮನೆ ಮಾರದೇ ಇದ್ದುದರಿಂದ ಅವಳ ಮನವು ಸದವು ಗಿರೀಶ್ನಿಗೆ ಕೃತಜ್ಞತೆಯನ್ನು ಹೇಳುತ್ತಿತ್ತು. ಗಿರೀಶ್ ಎಂದಿನಂತೆ ಇದ್ದಾನೆ. ಅವರ ಸಿರಿತನವಿಲ್ಲದ ಜೀವನದಲ್ಲಿ ನೆಮ್ಮದಿ ಇದೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು ಎನ್ನುತ್ತಾಳೆ ವಿನುತೆ. ಶಾಲೆಯಲ್ಲಿ ಶಶಿಕಲಾ ವಿನುತೆಯ ಆಪ್ತೆ ಗೆಳತಿ. ಇಬ್ಬರು ಒಟ್ಟಿಗೆ ಸ್ಕೂಲ್ ಸೇರಿದ್ದರು. ಶಶಿಯದು ಇನ್ನೂ ಪರ್ಮನೆಂಟ್ ಆಗಿಲ್ಲ. ತಮ್ಮ ಒಳಗಿನ ಸುಖ ದುಃಖಗಳನ್ನು ಹಂಚಿಕೊಳ್ಳುವಂತ ಗೆಳತಿಯರು. ಅಂದು ಶಶಿ ಸ್ಕೂಲ್ಗೆ ಬಂದಾಗ ಮುಖ ಉಲ್ಲಾಸದಿಂದ ಬೀಗುತ್ತಿತ್ತು. ಅದನ್ನು ಬಚ್ಚಿಡುವ ಪ್ರಯತ್ನವನ್ನು ಮಾಡಲು ಶಶಿ ವಿಫಲವಾಗಿ ಹೆಣಗುತ್ತಿದ್ದಳು. ವಿನುತೆಯೇ, ಶಶಿ ಏನ್ ವಿಶೇಷ? ವಿನು, ಈಗ ಬೇಡ, ಲಂಚ್ ಟೈಮ್ಗೆ ಪವಿತ್ರಗೆ ಹೋಗೋಣ. ಯಾಕೆ, ಪಾರ್ಟಿ ಇದೆಯಾ? ಶಶಿ ನಕ್ಕಳು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಇಬ್ಬರು ಪವಿತ್ರ ಹೋಟೆಲ್ನಲ್ಲಿ ಮಹಡಿಯ ಮೇಲೆ ಹೋದಾಗ ವಿನುತೆಯೇ, ಶಶಿ ಕಂಗ್ರಾಟ್ಸ್. ವಿನುತೆ, ನಿನಗೆ ಹೇಗ್ ಗೊತ್ತಾಯ್ತು? ನಿನ್ನ ಮುಖ ನೋಡಿ. ಹುಡುಗ ಯಾರೇ? ಸುಂದರವಾದ ಶಶಿಯ ಮುಖ ನಾಚಿಕೆಯಿಂದ ಇನ್ನೂ ಕೆಂಪಾಯಿತು. ನಮ್ಮ ತಂದೆ ಸ್ನೇಹಿತರ ಮಗ ಶಂಕರ ಅಂತ. ಎಂದು ಮದುವೆ? ಇನ್ನೇ 2-3 ತಿಂಗಳಲ್ಲೇ ಆಗ್ಬಹುದು. ಹಿಂದೆ ಅವರ ತಂದೆ ನಮ್ಮನೆಗೆ ಬಂದು ಹೋದ್ರು. ಸದ್ಯಕ್ಕೆ ಮುಹೂರ್ತ ಇಲ್ಲ. ಛತ್ರ ಸಿಕ್ಕ ಮೇಲೆ ಅನ್ನು, ಮುಹೂರ್ತ ಸಿಕ್ಕ ಮೇಲೆ ಅಲ್ಲ, ನಕ್ಕಳು ವಿನುತ. ವಿನು, ನಾನು ಕೆಲ್ಸ ಬಿಡಬಹುದು ಕಣೆ. ಶಂಕರ ಏನ್ ಕೆಲ್ಸ ಮಾಡ್ತಾರೆ? ಎಲ್ಲಿದ್ದಾರೆ? ಶಶಿಯ ಮುಖ ಕಂದಿತು. ಶಂಕರ್ ಇರೋದು ಮೈಸೂರಿನಲ್ಲಿ. ಅವರು MS ನಲ್ಲಿ 4ನೇ ರ್ಯಾಂಕ್. ಯಾಕೋ ಸರಿಯಾದ ಕೆಲಸ ಸಿಕ್ಕಿಲ್ಲ ಕಣೆ. ಸದ್ಯಕ್ಕೆ ಟೆಂಪ್ರವರಿಯಾಗಿ ಟ್ಯುಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಯಾಕೆ ಮದುವೆ? ಬಹಳ ದಿನಗಳಿಂದ ಸ್ನೇಹ ಇದೆ. ಸ್ನೇಹ ಸಂಬಂಧವಾಗಲಿ ಎನ್ನುವ ಆಸೆ ನಮ್ಮ ತಾಯಿಗೆ. ಅದಕ್ಕೆ ನಮ್ಮ ತಾಯಿ ಕೆಲಸ ಸಿಗ್ಲಿ ಅಂತ ನಿಲ್ಸೋದು ಬೇಡ ಅಂದ್ರು. ನಾನು ಕೂಡ ಕೆಲಸಕ್ಕೆ ಸೇರಿ ಸಹಾಯ ಮಾಡ್ತೀನಿ, ಅಥವಾ ಇಬ್ಬರು ಸೇರಿ ಟ್ಯುಟೋರಿಯಲ್ ತೆಗೆಯಬಹುದು. ಹೌದು, ಅದೇ ಸರಿ. ಕೆಲ್ಸ ಇವತ್ತಲ್ಲ ನಾಳೆ ಸಿಗುತ್ತೆ. ಸುಮ್ನೆ ಮದುವೆ ಯಾಕೆ ಮುಂದೂಡ್ತೀರಾ? ಎಂಗೇಜ್ಮೆಂಟ್ ಯಾವಾಗ? ಅವರ ಮನೆಯಲ್ಲಿ ಆ ಪದ್ಧತಿ ಇಲ್ಲ. ಅದಕ್ಕೆ ಒಂದೇ ಬಾರಿ ಮದುವೆ. ವಿನುತೆ, ನನಗೆ ಒಂದೊಂದ್ ಸಾರಿ ಹೆದರಿಕೆ ಆಗುತ್ತೆ ಕಣೆ. ಮದುವೆಯ ನಂತರ ಹೇಗೆ ಎಲ್ಲ ಸರಿ ಹೋಗ್ಬೋದಲ್ವೇನೆ? ಖಂಡಿತ ಸರಿ ಹೋಗುತ್ತೆ. ನೋಡು, ನನ್ನ ಅನುಭವ ಹೇಳ್ತೀನಿ. ಕಷ್ಟಪಟ್ಟು ಗಂಡ ಹೆಂಡತಿ ದುಡೀರಿ. ಧೈರ್ಯ ತಗೋ ಶಶಿ. ಕ್ರೂರ ವಾಸ್ತವಿಕತೆಯ ಅರಿವಿನಿಂದ ಬೆಳಗಿನ ಜಾವದ ಉತ್ಸಾಹವು ಮಂಜಿನಂತೆ ಮಾಯವಾಯಿತು. ಪ್ರಜ್ವಲಿಸುವ ಜ್ಯೋತಿಯನ್ನು ಬಿರುಗಾಳಿಯು ನಂದಿಸಲು ಯತ್ನಿಸುತ್ತಿತ್ತು. ಶಶಿ, ನನಗೆ 2 ತಿಂಗಳು ನೋಟಿಸ್ ಪೀರಿಯಡ್ ಇದೆ. ಅದಕ್ಕೆ ಹಿಂದೆ ರಾಜೀನಾಮೆ ಕೊಡ್ತೀನಿ ಎನ್ನುತ್ತಾ ಎದ್ದಳು. ಶಶಿ ಈಗ ಸ್ಕೂಲಿಗೆ ಬರುತ್ತಿರಲಿಲ್ಲ. ವಿನುತಿಗೆ ಒಂಟಿತನದ ಅನುಭವ ಬರುತ್ತಿದೆ. ಇರ್ಲಿ, ಶಶಿ ಸುಖವಾಗಿದ್ರೆ ಸಾಕು ಅನಿಸ್ತದೆ. ಅವಳ ಮದುವೆಗೆ ಏನು ಉಡುಗೊರೆ ಕೊಡಬೇಕೆಂದು ವಿಚಾರ ಮಾಡುವಾಗ ಒಂದು ದಿನ, ವಿನುತಾ, ಶಶಿಯ ಮದುವೆ ಮುರಿಯಿತು ಗೊತ್ತಿಲ್ವೇ
ಎಂದು ಹಿರಿಯ ಮೇಡಂ ಸುಶೀಲಾ ಕೇಳಿದಳು. ಇಲ್ವಲ್ಲ, ನೀನು ಶಶಿ ಒಳ್ಳೆ ಗೆಳ್ತಿರಲ್ವೇ, ನಿನಗೆ ಗೊತ್ತಿಲ್ವೇ? ತುಂಬಾ ಬೇಜಾರು ಮಾಡಿಕೊಂಡಿದ್ದಾಳೆ. ವಿನುತೆಗೆ ಮುಂದಿನದು ಏನು ಕೇಳಿಸ್ಲೇ ಇಲ್ಲ. ಏನಾಗಿದೆ ಶಂಕರ್ನಿಗೆ? ಆಕ್ಸಿಡೆಂಟ್ ಏನಾರ ಆಯ್ತೆ? ಅವನಿಗೆ ಬೇರೆ ಏನಾದ್ರೂ ಪ್ರೇಮ ಪ್ರಕರಣ ಇತ್ತೆ? ಆದ್ರೆ ಶಶಿಯದ್ದೇ ಪ್ರೇಮ ವಿವಾಹವಲ್ಲವೇ? ಏನೊಂದು ತಿಳಿಯದೆ ವಿನುತಾ ಚಡಪಡಿಸಿದಳು. ಶಾಲೆ ಮುಗಿದ ಕೂಡಲೇ ವಿನುತೆ ಶಶಿಯ ಮನೆಗೆ ಹೋದಳು. ಬಾಗಿಲು ತೆಗೆದ ಕೂಡಲೇ ವಿನುತೆಯನ್ನು ಕಂಡು ಶಶಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ವಿನುತೆ ಮನೆಯನ್ನು ಸೂಕ್ಷ್ಮವಾಗಿ ನೋಡಿದಾಗ ಮನೆಯಲ್ಲಿ ಮದುವೆಯ ಸಿದ್ಧತೆ ಕಾಣುತ್ತಿತ್ತು. ಮನೆಗೆ ಸುಣ್ಣ ಬಣ್ಣದಿಂದ ಅಲಂಕೃತವಾಗಿತ್ತು. ಕೋಣೆಯ ಮೂಲೆಯಲ್ಲಿ ಅಕ್ಕಿಯ ಮೂಟೆಗಳು ಕಾಣುತ್ತಿದ್ದವು. ಶಶಿಯ ತಾಯಿ ವಿನುತೆಯನ್ನು ನೋಡಿ, ವಿನುತಾ, ನೀನೇ ಹೇಳು, ಶಶಿ ಅತಿ ಮಾಡ್ತಾ ಇದ್ದಾಳೆ. ಆ ಮನೆ ಋಣಾನುಬಂಧ ಬೇಕಲ್ವೇ? ನಮ್ಮ ಅದೃಷ್ಟ ಇರಬೇಕಲ್ವೇ? ಇವಳು 2 ದಿನದಿಂದ ಅನ್ನ ಮುಟ್ಟಿಲ್ಲ ಎಂದು ಬೇಜಾರು ಮಾಡಿಕೊಂಡರು. ವೇದಾಂತದ ಒಣ ಮಾತುಗಳಿಗೆ ಬೆಲೆ ಇಲ್ಲ. ಬರಡು ಹಸುವಿನ ಕೆಚ್ಚಲು ಹಿಡಿದಂತೆ. ಶಶಿಯೇ, ಇಲ್ಲಿ ಬೇಡ ವಿನು, ಮೇಲೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು. ಬಿಸಿಲ ಮಾಳಿಗೆಯ ಮೇಲೆ ಹಿತವಾದಂತಹ ಮಂದವಂತಹ ಗಾಳಿ ಬೀಸುತ್ತಿತ್ತು. ಬೆಂಗಳೂರಿನ ದೀಪಗಳೆಲ್ಲ ಕಾಣುತ್ತಿದ್ದವು. ಚಾಪೆಯ ಮೇಲೆ ಕೂರುತ್ತಾ ವಿನುತೆ, ಶಶಿ, ಶಂಕರ್ನಿಗೆ ಆರೋಗ್ಯ ಸರಿ ಇದೆ ತಾನೆ? ದುಃಖದ ಕಣ್ಣೀರು ಮಾಯವಾಗಿ ಕೋಪದ ಕಾರ್ಮೋಡ ಮೂಡಿತು ಶಶಿಯ ಮುಖದ ಮೇಲೆ. ಅವನಿಗೇನಾಗಿದೆ? ದಾಡಿ ಗುಂಡು ಕಲ್ಲಿನಂತಿದ್ದಾನೆ. ಅವನಿಂದ ನಮ್ಗೆಲ್ಲ ಅಪಮಾನವಾಗಿದೆ. ನನಗಂತೂ ಜೀವನವೇ ಬೇಸರವಾಗಿದೆ. ನಂಬಿಕೆಗೆ ಅನರ್ಹ ವ್ಯಕ್ತಿ ಅವನು. ಒಗಟಿನಲ್ಲಿ ಹೇಳ್ಬೇಡ, ಏನಾಯ್ತು ಅಂತ ಸರಿಯಾಗಿ ಹೇಳು. ಯಾಕೆ ಮದುವೆ ಮುರಿಯಿತು? ಅವನು ತನ್ನನ್ನು ಮಾರಿಕೊಂಡ. ನಮ್ಮ ಜನ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ತಮ್ಮ 20 ವರ್ಷದ ಮಗಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದರಂತೆ. ತಮ್ಮ ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೋ ಅವರಿಗೆ ಅಮೆರಿಕಕ್ಕೆ ಕರೆದುಕೊಂಡು ಹೋಗ್ತೀವಿ ಅಂತ ಪೇಪರ್ನಲ್ಲಿ ಜಾಹೀರಾತು ಹಾಕಿಸಿದನಂತೆ. ಏನು, ಶಂಕರ್ನು ಹೋದ್ನೆ? ಅವನೊಬ್ನೇ ಅಲ್ಲವಂತೆ, ಹೀಗೆ ಅನೇಕರು ಅಪ್ಲೈ ಮಾಡಿದ್ದರಂತೆ. ವೈದ್ಯರು, ಸಿಎಗಳು, ಇಂಜಿನಿಯರ್ಗಳು. ಇವನು ತಮಾಷೆಗೆ ಹೇಗಿರುತ್ತೆ ಅಂತ ಅಪ್ಲೈ ಮಾಡಿ ನೋಡಿದ್ನಂತೆ. ಕೊನೆಗೆ ಆ ಹುಡುಗಿ ಇವನನ್ನೇ ಸೆಲೆಕ್ಟ್ ಮಾಡಿದ್ಲಂತೆ. ಇದೇನು ಕೆಲಸದ ಇಂಟರ್ವ್ಯೂ ತರ ಇದೆ? ಮುಂದೆ ಕೇಳು. ಅವನು ತನ್ನ ಇಡೀ ಜೀವಮಾನ ತೆಗೆದರೂ ನಾನು ಅಮೆರಿಕಕ್ಕೆ ಹೋಗಕ್ಕೆ ಆಗಲ್ಲ. ನನ್ನಂತವರಿಗೆ ಇದೊಂದು ಒಳ್ಳೆ ಅವಕಾಶ. ದಯವಿಟ್ಟು ಕ್ಷಮಿಸು ಅಂತ ನನಗೆ ಕಾಗದ ಬರೆದಿದ್ದಾನೆ. ನೀನು ಹೋಗಿ ಅವನ ಕುತ್ತಿಗೆ ಹಿಡಿದು ಕೇಳ್ಬೇಕಿತ್ತು. ಅವನು ಕಾಗದ ನೋಡಿ ನನಗೆ ಹೇಸಿಗೆ ಆಯಿತು. ಇಷ್ಟು ವರ್ಷದ ಸ್ನೇಹ ಸಂಬಂಧ, ಪ್ರೀತಿಗಿಂತ ಗ್ರೀನ್ ಕಾರ್ಡ್, ಡಾಲರ್ ಮುಖ್ಯ ಅಂತ ಆ ಹುಡುಗಿಯ ಕಾಲು ನೆಕ್ಕಲಿಕ್ಕೆ ಹೊರಟಿದ್ದಾನಲ್ಲ ಈ ಶಂಕರ್. ಅವರ ಅಪ್ಪ ಅಮ್ಮ ಸುಮ್ನಿದ್ರ? ನಮ್ಮ ತಂದೆ ಹೋಗಿ ಇದ್ಯಾವೂರ ನ್ಯಾಯ ಅಂತ ಕೇಳಿದ್ರೆ, ನೋಡಿ, ಅವನಿಗೆ ಒಳ್ಳೆ ಭವಿಷ್ಯ ಇದೆ, ಅದನ್ನು ನಾವು ಯಾಕೆ ಹಾಳು ಮಾಡ್ಬೇಕು ಅಂತ ಕೇಳ್ತಾರೆ. ಇಲ್ಲಿದ್ರೆ ಅವನು ನಮ್ಮಂತೆ ದರಿದ್ರವಾಗ್ತಾನೆ. ಇಡೀ ಜೀವಮಾನ ದುಡಿದ್ರೂ ಒಂದು ಮನೆ ಕಟ್ಟಿಸೋಕೆ ಆಗಲ್ಲ. ನಮ್ಮ ಹೆಣ್ಣು ಮಕ್ಕಳ ಮದುವೆಯ ಸಾಲವನ್ನ ತೀರ್ಸೋಕ್ಕಾಗಲ್ಲ. ಹೋಗು ಅಂತ ನಾವೇ ಹೇಳಿದ್ವಿ ಅಂತಾರೆ. ನೀನು ಬೇರೆ ಕೆಲಸ ಬಿಟ್ಟಿದ್ಯಾ? ಹೌದು, ಅದಕ್ಕೆ ಶಂಕರ್ನು ಪರಿಹಾರ ಹೇಳಿದ್ದಾನೆ. ಶಶಿಯ ಮದುವೆಯ ಅರ್ಧ ಖರ್ಚನ್ನು ನಾನು ಅಮೆರಿಕಕ್ಕೆ ಹೋದ ಮೇಲೆ ಡಾಲರ್ನಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಡಾಲರು ದೇವ್ರು ಅಂತೆ ಆಗ್ಬಿಟ್ಟಿದೆ ಅಲ್ಲ. ಅದು ಯಾವ ದೇವ್ರೋ ದೆವ್ವನೋ ಮೋಹಿನಿಯೋ ತಿಳಿಯೋದು. ಆದ್ರೆ ನನ್ನ ಜೀವನ ನಗೆಪಾಟ್ಲಾಯ್ತಲ್ಲ. ಮದುವೆ ಮುರಿದಿದ್ದಕ್ಕೆ ಕಾರಣ ಈ ಹುಡುಗಿಯ ಬಳಿ ಏನೋ ದೋಷ ಇದೆ ಅಂತ ಜನರೆಲ್ಲ ಹೇಳ್ತಾರೆ. ನಾನೇನ್ ಮಾಡ್ಲಿ? ಅದಕ್ಕಿಂತ ಹೆಚ್ಚಾಗಿ ಶಂಕರನೇ ನನ್ನ ಗಂಡ ಅಂತ ಇಷ್ಟು ವರ್ಷ ಹೃದಯದಲ್ಲಿ ಭಾವನೆ ಬೇರೆ ಬೆಳೆದಿತ್ತು. ಅದನ್ನು ಹೇಗೆ ಒಂದು ದಿನದಲ್ಲಿ ಕಿತ್ತು ಹಾಕ್ಲಿ? ಶಂಕರ ಈ ಅಮೆರಿಕೆಯ ಮೋಹದಿಂದ, ಈ ಡಾಲರ್ನ ಆಸೆಯಿಂದ ನನ್ನನ್ನು ಕೊಂದು ಬಿಟ್ಟ. ಶಶಿಯ ದುಃಖವು ಬೋರ್ಗರೆಯುವ ಪ್ರವಾಹದಂತೆ ನಿರಂತರವಾಗಿ ಹರಿಯುತ್ತಿತ್ತು. ವಿನುತೆ ಅಸಹಾಯಕಳಾಗಿ ಶಶಿಯನ್ನೇ ನೋಡುತ್ತಿದ್ದಳು. ಅಂದು ಚಂದ್ರು ತುಂಬಾ ಆನಂದದಿಂದ ಇದ್ದ. ಅವನಿಗೆ ಪ್ರಮೋಷನ್ ಸಿಕ್ಕಿತ್ತು. ಅಮೆರಿಕಕ್ಕೆ ಲ್ಯಾಂಡ್ ಆಫ್ ಅಪಾರ್ಚುನಿಟೀಸ್ ಎನ್ನುವುದು ಸುಳ್ಳಲ್ಲ. ನೀವು ಯಾರೇ ಇರಲಿ, ನಿಮ್ಮಲ್ಲಿ ಯೋಗ್ಯತೆ ಇದ್ದರೆ, ಪ್ರತಿಭೆ ಇದ್ದರೆ ಯಶಸ್ಸಿನ ಏಣಿಯನ್ನು ಸರಸರನೆ ಏರುತ್ತೀರಾ. ಇದರಲ್ಲಿ ಭಾರತದಲ್ಲಿ ಇದ್ದಂತೆ ಜಾತಿ, ಕುಲ, ಸೀನಿಯಾರಿಟಿ, ಭಾಷೆ, ರಾಜಕೀಯ ಯಾವುದೂ ಇಲ್ಲ. ಉತ್ತಮ ಕೆಲಸ ಮಾಡಿದರೆ ಕೂಡಲೇ ಬಡ್ತಿ, ಕೆಲಸ ಸರಿಯಾಗಿ ಮಾಡದಿದ್ದರೆ ಮನೆಗೆ ಹೋಗಲು ಅಪ್ಪಣೆ ಚೀಟಿ. ಚಂದ್ರುವಿನ ಸಂತೋಷಕ್ಕೆ ಇನ್ನೊಂದು ಕಾರಣ, ಇಂದು ಅವನಿಗೆ ಗ್ರೀನ್ ಕಾರ್ಡ್ ಕೂಡ ಬಂದಿದೆ. ಅವನಿಗೆ ತನ್ನ ಜೀವನ ಸಫಲ ಎನಿಸಿತು. ಅಲ್ಲಿ ಬಡತನದಲ್ಲಿ ಬೆಳೆದ ಹುಡುಗ, ಸಿರಿಯ ಸೊಬಗನ್ನೇ ಕಾಣದ ಮೇಷ್ಟ್ರು ಹುಡುಗ, ಇಂದು ಹಿರಿಯ ಅಧಿಕಾರಿ, ಅಧಿಕೃತ ಅಮೆರಿಕ ನಿವಾಸಿ. ಅವನ ಸಾಧನೆ ಗುಂಪಿನಲ್ಲಿ ಇನ್ನೊಂದು ಹೊಸ ಹೂವು. ಇನ್ನು ಅವನು ಭಾರತಕ್ಕೆ ರಾಜಾರೋಷವಾಗಿ ಹೋಗಬಹುದು, ತನ್ನವರನ್ನು ಕಾಣಬಹುದು. ಮನೆಗೆ ಬಂದಾಗ ದಪ್ಪವಾದ ಲಕೋಟೆ ಅವನಿಗಾಗಿ ಕಾಯುತ್ತಿತ್ತು. ಅಂದರೆ ಅದರಲ್ಲಿ ಬಹಳ ಕಾಗದವಿರಬಹುದು, ಸುದ್ದಿಗಳಿರಬಹುದು, ಸುರಭಿಯ ಬೇಡಿಕೆಯ ಕಾಗದವೂ ಇರಬಹುದು. ತನ್ನ ಕಾಫಿ ಮಿಷಿನ್ನಲ್ಲಿ ಕಾಫಿ ಮಾಡಿಕೊಂಡು ನಿಧಾನವಾಗಿ ಹೀರುತ್ತಾ ಲಕೋಟೆ ಒಡೆದನು. ಗಿರೀಶ್ನ ಕಾಗದ ಜೊತೆಗೆ ಹಲವಾರು ಫೋಟೋಗಳಿದ್ದುವು.
ಪ್ರಿಯ ಚಂದ್ರು, ನೀನು ನಮ್ಮ ಮದುವೆಗೆ ಬಂದಿದ್ರೆ ಚೆನ್ನಾಗಿರುತ್ತಿತ್ತು. ಮದುವೆ ಸರಳವಾಗಿ ನಡೆಯಿತು. ನಮ್ಮಿಬ್ಬರಿಗೂ ಆಡಂಬರದ ಮದುವೆ ಬೇಕಿರಲಿಲ್ಲ. ನಮ್ಮ ಮದುವೆಯ ಫೋಟೋ ಕಳಿಸಿದ್ದೇನೆ. ವಿನುತೆಗೆ ನಿನ್ನ ಪರಿಚಯವಿದೆಯಂತೆ. ತನ್ನ ನಮಸ್ಕಾರಗಳನ್ನು ನಿನಗೆ ತಿಳಿಸಿದ್ದಾಳೆ. ಗಿರೀಶ್. ಚಂದ್ರು ಫೋಟೋ ನೋಡಿ ದಿಗ್ಭ್ರಮೆಗೊಂಡ. ಅವನ ಕನಸಿನ ಕನ್ಯೆ, ಸದಾ ಚೇತೋಹಾರಿಯಾದ ವಿನುತೆ ತನ್ನ ತಮ್ಮನ ಪತ್ನಿಯಾಗಿದ್ದಳು. ಮದುವೆಯ ಕಾರ್ಡಿನಲ್ಲಿ ವಿನುತ ಎಂದು ನೋಡಿದಾಗ ಯಾವ ವಿನುತೆಯೋ ಏನೋ ಅಂತ ಅಂದುಕೊಂಡಿದ್ದ. ಆದರೆ ಅವನ ವಿನುತೆಯೇ ಈ ವಿನುತೆ ಎಂದು ಗೊತ್ತಿರಲಿಲ್ಲ. ಅವನ ಊಹೆಗೂ ಮೀರಿದ ಕಲ್ಪನೆ ಈಗ ನಿಜವಾಗಿತ್ತು. ಎಲ್ಲಿಯ ಧಾರವಾಡದ ವಸಂತಲಕ್ಷ್ಮಿ ವಿನುತೆ, ಎಲ್ಲಿಯ ಜಯನಗರದ ಸ್ಕೂಲಿನ ಮೇಡಂ ವಿನುತೆ, ಎಲ್ಲಿಂದೆಲ್ಲಿಗೆ ಸಂಬಂಧ. ಚಂದ್ರುವಿಗೆ ಶಾಕ್ ಆಯಿತು. ಅವನ ಪ್ರೇಮ ಒನ್ಮುಖವಾಗಿತ್ತು. ಆದರೆ ಈ ಪ್ರೇಮ ರಹಸ್ಯವಾಗಿತ್ತು. ವಿನುತೆ ಬೇರೆ ಯಾರನ್ನೂ ಮದುವೆಯಾಗಿರಲಿಲ್ಲ. ತನ್ನ ತಮ್ಮನನ್ನೇ ಮದುವೆಯಾಗಿದ್ದಾಳೆ. ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಚಂದ್ರು ನಿರಾಸೆಯಿಂದ ಕುಸಿದು ಹೋದ. ಬೆಳಗಿನಿಂದಲೂ ಇದ್ದ ಉತ್ಸಾಹ ಉಲ್ಲಾಸ ಎಲ್ಲ ಈಗ ಆವಿಯಾಗಿ ಮೇಲೆ ಹೋಯಿತು. ಒಂದೇ ಒಂದು ಕ್ಷಣ ಈ ಗ್ರೀನ್ ಕಾರ್ಡ್ ಮೋಹ ಇರದಿದ್ದರೆ ಭಾರತಕ್ಕೆ ಹೋಗಿ ವಿನುತೆಯನ್ನು ಮದುವೆಯಾಗಬಹುದಿತ್ತು ಎನಿಸಿತು. ವಿನುತೆ ಸರಳವಾದ ಆದರೆ ವಧುವಿನ ವೇಷದಲ್ಲಿ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಮುಖದ ಮೇಲಿನ ಮಂದಹಾಸ ಸಾವಿರಾರು ವಜ್ರದ ಹೊಳಪಿಗಿಂತ ತೀಕ್ಷ್ಣವಾಗಿತ್ತು. ತೃಪ್ತಿ ಅವಳ ಮುಖದ ಮೇಲೆ ಕಾಣುತ್ತಿತ್ತು. ಕೇವಲ ರೂಪ ಒಂದೇ ಅಲ್ಲ, ಅವಳು ಸರಳ ಸ್ವಭಾವ, ಸ್ನೇಹ, ಮಧುರಕಂಠ, ಅಂತಃಕರಣ ಎಲ್ಲದ ರೀತಿಯಿಂದಲೂ ಅವಳು ಯಾವುದೇ ಪುರುಷನು ಬಯಸುವಂತ ಉತ್ತಮವಾದಂತಹ ಹೆಂಗಸಾಗಿದ್ದಳು. ಪ್ರತಿ ಅತ್ತೆ ಬೇಡುವ ಬಯಸುವ ಸೊಸೆಯಾಗಿದ್ದಳು. ಅವಳು ಎಂಥ ಅತ್ತೆಯಾದರೂ ಸಹಿಸಬಲ್ಲವಳಾಗಿದ್ದಳು. ಇಲ್ಲವಾದರೆ ಮಲತಾಯಿ ರಾಮಕ್ಕ ಹಿಂಸೆಯನ್ನು ನಸುನಗುತ್ತಾ ಸಹಿಸುತ್ತಾ, ತಂಗಾಳಿಯಲ್ಲಿ ಮುಖವನ್ನು ಒಡ್ಡಿ, ಮನದಲ್ಲಿ ತುಂಬಿದ ಬೇಸರವನ್ನು ಒಂದೆರಡು ಕಣ್ಣಿನಲ್ಲಿ ಹನಿಯನ್ನು ಹಾಕಿ ಮತ್ತೆ ಚಿಕ್ಕವ್ವ ಎನ್ನುತ್ತಾ ಕೆಲಸದಲ್ಲಿ ಮಗ್ನಳಾಗುವುದನ್ನು ಚಂದ್ರು ಅನೇಕ ಬಾರಿ ಮಾಡಿಯ ಮೇಲೆ ನಿಂತು ನೋಡಿರಲಿಲ್ಲವೇ. ಅವಳ ಈ ಗುಣವೇ ಅವನನ್ನು ಆಕರ್ಷಿಸಿತ್ತು. ಇನ್ನು ಚಂದ್ರು ತಾಯಿ ತಂದೆಯರ ಬಗ್ಗೆ ಯೋಚಿಸುವ ಕಾರಣವಿಲ್ಲ. ವಿನುತೆ ಮಗಳಿಗಿಂತ ಹೆಚ್ಚು ವಿಶ್ವಾಸಿಯಾಗಿ ಮನೆಯನ್ನು ನೋಡಿಕೊಳ್ಳುತ್ತಾಳೆ. ಚಂದ್ರುವಿಗೆ ಮತ್ತೆ ಒಂದು ನಿಮಿಷ ಗಿರೀಶನ ಮೇಲೆ ಅಸೂಯೆಯಾಯಿತು. ಗಿರೀಶ್ ಚಂದ್ರುವಿನಂತೆ ಸುಂದರನಲ್ಲ, ಒಳ್ಳೆಯ ಕೆಲಸದಲ್ಲಿ ಕೂಡ ಇಲ್ಲ, ರಸಿಕನಲ್ಲ, ಮಾತುಗಾರನಲ್ಲ. ಆದರೆ ರತ್ನದಂತ ಪತ್ನಿಯನ್ನು ಪಡೆದನಲ್ಲ. ತಮ್ಮನಾದರೂ ಪರಪುರುಷನಲ್ಲವೇ. ಮಾತ್ಸರ್ಯವೆನ್ನುವುದು ಮಾನವನ ಮೂಲ ಗುಣವಲ್ಲವೇ. ಅದು ಸಹಜ ಪ್ರವೃತ್ತಿಯೂ ಹೌದು. ಚಂದ್ರು ಮನದಲ್ಲಿ ಅವನ ಕಾಗದದ ತಿರುಗಿ ಬಂದಿದ್ದು ಒಳ್ಳೆಯದೇ ಆಯಿತು. ಅಕಸ್ಮಾತ್ ಆ ಕಾಗದವೇನಾದ್ರೂ ವಿನುತೆ ಮದುವೆ ಗೊತ್ತಾದ ಮೇಲೆ ಅವಳ ಕೈ ಸೇರಿದ್ದರೆ, ಅಥವಾ ಮದುವೆಯ ನಂತರ ಅವಳ ಕೈ ಸೇರಿದ್ದರೆ ಎಂಥ ಅನಾಹುತವಾಗುತ್ತಿತ್ತು. ಆ ದಡ್ಡ ಕಾವಲುಗಾರ ಪೋಸ್ಟ್ಮನ್ಗೆ ವಿಳಾಸ ಕೊಡದೆ ಉಪಕಾರ ಮಾಡಿದ್ದ. ಸಂಸಾರದಲ್ಲಿ ಏಳುತ್ತಿದ್ದ ಬಿರುಗಾಳಿಯನ್ನ ನಾಶ ಮಾಡಿದ್ದ. ಚಂದ್ರುವಿನ ತಲೆಯಲ್ಲಿ ನೂರಾರು ತಾಕಲಾಟ, ಗದ್ದಲ, ತಿಳಿಯದ ನೂರಾರು ಭಾವನೆಗಳ ಮಿಶ್ರಣ ಸೇರಿತ್ತು. ಚಂದ್ರುವಿಗೆ ಮೊದಲಿನ ಸ್ಥಿತಿಗೆ ಬರಲು 2 ದಿನಗಳೇ ಹಿಡಿದವು. ಚಂದ್ರು ಇಂದು ತಾಯ್ನಾಡಿಗೆ ತಿರುಗಿ ಬಂದವನಿಗೆ 3.5 ವರ್ಷದ ನಂತರ ಸಂಭ್ರಮದ ವಾತಾವರಣ ಮನೆಯಲ್ಲಿ ತುಂಬಿದೆ. ಏರ್ಪೋರ್ಟಿಗೆ ಹೋಗಲು ಗೌರಮ್ಮ, ಸುರಭಿ, ಗಿರೀಶ್ ಎಲ್ಲರೂ ತಯಾರಾದರು. ಶಾಮಣ್ಣ ಮಾತ್ರ ಊರಿಗೆ ಬಂದವನು ಮನೆಗೆ ಬಾರದೇ ಇರುವವನೇ ಎಂದು ಶಾಮಣ್ಣ ಹೋಗಲಿಲ್ಲ. ಅತ್ತೆಯ ಉತ್ಸಾಹ ನೋಡಿ ವಿನುತೆ, ಅಮ್ಮ ನೀವು ಎಲ್ಲರೂ ಹೋಗಿ, ಭಾವನಿಗೆ ಅಡುಗೆ ನಾನು ಮಾಡ್ತೀನಿ, ಯಾವುದು ಇಷ್ಟ ಅಂತ ಹೇಳಿ, ನೀವು ಬರೋದ್ರಲ್ಲಿ ಎಲ್ಲ ರೆಡಿ ಮಾಡ್ತೀನಿ ಎಂದು ಹೇಳಿದಳು. ಗೌರಮ್ಮ, ಅವನಿಗೆ ಟೊಮೆಟೊ ಸಾರು, ಆಂಬೊಡೆ, ರಾಯಿತ, ಕೂಟು ಎಲ್ಲ ತುಂಬಾ ಇಷ್ಟ ಅಂತ ಹೇಳಿದ್ರು. ಓರಣವಾಗಿ ತಲೆ ಬಾಚಿಕೊಂಡು ಒಳ್ಳೆಯ ಸೀರೆ ಉಟ್ಟುಕೊಂಡು ಏರ್ಪೋರ್ಟಿಗೆ ಹೊರಟರು. ವಿನುತೆಯ ಕೆಲಸ ಗೌರಮ್ಮನಿಗೆ ತುಂಬಾ ಮೆಚ್ಚುಗೆ. ಇಂಥ ಒಳ್ಳೆ ಹೆಂಡತಿ ಚಂದ್ರುವಿಗೂ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವರಿಗೆ ಅನಿಸಿತ್ತು. ವಿಮಾನದಿಂದ ಇಳಿದು ಬರುತ್ತಿರುವ ಮಗನನ್ನು ನೋಡಿ ಬೇಸಿಗೆಯಲ್ಲಿಯೂ ಬೇಗೆಯನ್ನು ಮರೆತು ಆನಂದದಿಂದ ಭಾವನೆಗಳಿಂದ ಕಣ್ಣು ಮಂಜಾದವು. ಇವರಂತೆ ಈ ವಿದೇಶಿ ಭಾರತೀಯರನ್ನು ಸ್ವಾಗತಿಸಲು ಅನೇಕರು ಅಕ್ಕರೆಯ ತಾಯಂದಿರು, ತಂದೆಯರು, ಮಡದಿಯರು, ಅಕ್ಕ ತಂಗಂದಿರು ಬಂದಿದ್ದರು. ಚಂದ್ರು ಮೈಕೈ ತುಂಬಿಕೊಂಡಂತೆ ಕಂಡಿತು. ಇನ್ನೂ ಬಣ್ಣ ತಿಳಿಯಾದಂತೆ ತಾಯಿಗೆ ಅನಿಸಿತು. ಭಾರವಾದ 2 ಸೂಟ್ ಕೇಸನ್ನು ಟ್ಯಾಕ್ಸಿಯಿಂದ ಗಿರೀಶ್ ಇಳಿಸುತ್ತಿದ್ದಂತೆ ಚಂದ್ರು ಒಳಕ್ಕೆ ಬಂದು ತಂದೆಯ ಕಾಲಿಗೆ ನಮಸ್ಕರಿಸಿದ. ಬಾಗಿಲ ಬಳಿ ನಿಂತ ವಿನುತೆಯನ್ನ ನೋಡಿ, ನೆನಪಿದೆಯೇ, ಹೇಗಿದ್ದೀರಾ ಎಂದ. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ. ಅರೆ, ಏನಿದು ನೀವು ನಮ್ಮ ಭಾಷೆ ಮಾತಾಡ್ತೀರಾ, ನಿಮ್ಮ ಮನೆಗೆ ಸೇರಿಲ್ಲವೇ, ನಿಮ್ಮ ಹತ್ತಿರನೇ ಬೆಂಗಳೂರು ಭಾಷೆ ನಾನು ಧಾರವಾಡದಲ್ಲಿ ಕಲಿತಿರಲಿಲ್ಲವೇ. ಒಂದು ಕ್ಷಣ ಧಾರವಾಡದ ನೆನಪು ಬಂದು ಮನ ಮಂಕಾದರೂ ಮತ್ತೆ ರೂಢಿಸಿಕೊಂಡು, ಅವಳು ನನ್ನ ತಮ್ಮನ ಹೆಂಡತಿ ಅಲ್ಲವೇ ಅಂದುಕೊಂಡ. ಹಿಂದಿಗಿಂತ ವಿನುತ ಇಂದು ತುಂಬಾ ಚೆನ್ನಾಗಿ ಚೆಲುವಾಗಿ ಕಾಣುತ್ತಿದ್ದಾಳೆ. ಆಗ ಬಾಲಿಶ ಕಳೆ ಅವಳಲ್ಲಿತ್ತು, ಈಗ ಸುಂದರವಾಗಿ ಹೂವಿನಂತೆ ಅರಳಿದ್ದಾಳೆ. ಈಗ ಅವಳಿಗೆ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಇದೆಯಲ್ಲವೇ. ಆಗ ಅದು ಇರಲಿಲ್ಲ, ಈಗ ಎಲ್ಲವೂ ಇದೆ.
ಮಾನಸಿಕ ನೆಮ್ಮದಿ ಎಂಥ ಸಿರಿವಂತರಿಗೂ ಸಿಗುವಂತದ್ದಲ್ಲ.